ಪ್ರಿಯ ವಿದ್ಯಾರ್ಥಿಗಳೇ, ಟ್ರಾವೆಲ್ ಏಜೆನ್ಸಿಯನ್ನು ಕುರಿತಾದ ಎರಡನೇ ಸೆಷನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಎರಡನೇ ಸೆಷನ್ನಲ್ಲಿ ಕೂಡ ನಾವು ಟ್ರಾವೆಲ್ ಏಜೆನ್ಸಿಯ ಕಾರ್ಯಗಳನ್ನು ಪ್ರಮುಖವಾಗಿ ತಿಳ್ಕೊತೀವಿ. ಟ್ರಾವೆಲ್ ಏಜೆನ್ಸಿಯ ಕಾರ್ಯಗಳನ್ನು ಹಲವಾರು ಸೆಷನ್ಸ್ಗಳಲ್ಲಿ ವಿಂಗಡಿಸಲಾಗಿದೆ. ಈ ಒಂದು ಸೆಷನ್ಸ್ನಲ್ಲಿ ಅತಿ ಮುಖ್ಯವಾಗಿ ಪ್ರವಾಸಗಳ ಬಗ್ಗೆ, ಟ್ರಾವೆಲ್ ಏಜೆನ್ಸಿಗಳು ಮಾರಾಟ ಮಾಡುವಂಥ ಪ್ರವಾಸಗಳ ಬಗ್ಗೆ ತಿಳ್ಕೊತೀವಿ ನಾವು. ಈ ಒಂದು ಸೆಷನ್ನ ಈ ಒಂದು ಅವಧಿಯ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳು, ಕಲಿಕೆಯ ಉದ್ದೇಶಗಳೇನಪ್ಪ ಅಂದರೆ ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಟ್ರಾವೆಲ್ ಇಂಟರ್ಮೀಡಿಯರೀಸ್ ಅಂತೇಳಿ. ಅಂದರೆ ಪ್ರಯಾಣ ಮಧ್ಯವರ್ತಿಗಳ ಅರ್ಥ ಮತ್ತು ವ್ಯಾಖ್ಯಾನವನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಅದನ್ನು ಕೂಡ ನಾವು ಪುನರ್ಮನನ ಮಾಡ್ಕೊಳ್ಳೋಣ. ಟು ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಫಂಕ್ಷನ್ಸ್ ಆಫ್ ಟ್ರಾವೆಲ್ ಏಜೆನ್ಸಿ, ಅಂದರೆ ಟ್ರಾವೆಲ್ ಏಜೆನ್ಸಿಯ ಕಾರ್ಯಗಳನ್ನು, ಅವರು ಕೊಡುವಂಥ ಸೇವೆಗಳನ್ನು ನಾವು ಇಲ್ಲಿ ತಿಳ್ಕೊತಾ ಹೋಗ್ತೀವಿ. ಈ ಒಂದು ಅಧ್ಯಾಯಕ್ಕೆ ನಿಮಗೆ ಬೇಕಾಗಿರುವಂಥ ಪ್ರೀ ರಿಕ್ವೆಸೈಟ್, ಅಂದರೆ ಮೊದಲೇ ನಿಮ್ಗೆ ಇರಬೇಕಾದಂಥ ಅರ್ಹತೆ ಏನಪ್ಪ ಅಂದರೆ ನಾಲೆಡ್ಜ್ ಅಬೌಟ್ ಟ್ರಾವೆಲ್ ಆ್ಯಂಡ್ ಟೂರಿಸಂ ಇಂಡಸ್ಟ್ರಿ ಆ್ಯಂಡ್ ಟ್ರಾವೆಲ್ ಇಂಟರ್ಮೀಡಿಯರೀಸ್. ಇದನ್ನು ನಾವು ಹಿಂದಿನ ಅವಧಿಯಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೆಲ್ಲಿಂಗ್ ಟೂರ್ಸ್, ಓಕೆ, ಇದು ಒಂದು ಅತ್ಯಂತ ಪ್ರಮುಖವಾದಂಥ ಕಾರ್ಯ. ಟ್ರಾವೆಲ್ ಏಜೆನ್ಸಿ ಮಾಡುವಂತಹ ಟ್ರಾವೆಲ್ ಏಜೆಂಟ್, ಪ್ರಯಾಣದ ಏಜೆಂಟರುಗಳು ನಿರ್ವಹಿಸುವಂಥ ಹಲವಾರು ಪ್ರಮುಖ ಕಾರ್ಯಗಳಲ್ಲಿ ಇದು ಕೂಡ ಒಂದು. ಸೆಲ್ಲಿಂಗ್ ಟೂರ್ಸ್ ಅಂದರೆ ಪ್ರವಾಸಗಳನ್ನು ಮಾರಾಟ ಮಾಡುವುದು ಅಂತೇಳಿ. ಈ ಪ್ರವಾಸಗಳನ್ನು ಕೆಲವೊಮ್ಮೆ ಅವರೇ ತಯಾರು ಮಾಡಿರೋದಾಗಿರ್ಬೋದು ಅಥವಾ ಇತರೆ ಟೂರ್ ಆಪರೇಟರ್ಸ್ಗಳಿಂದ, ಅಂದರೆ ಅತ್ಯಂತ ದೊಡ್ಡದಾದಂಥ ಪ್ರವಾಸ ಸಂಘಟಕರಿಂದ ಪಡೆದುಕೊಂಡು ಗ್ರಾಹಕರಿಗೆ ಒದಗಿಸ್ಬೋದು. ಅಂದರೆ ಇವರು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ. ಪ್ರವಾಸಗಳನ್ನು ತಯಾರಿಸುವುದರಲ್ಲಿ ಹೆಚ್ಚಿನ ನೈಪುಣ್ಯತೆ, ಹೆಚ್ಚಿನ ಜ್ಞಾನ, ಹೆಚ್ಚಿನ ರಿಸೋರ್ಸಸ್, ಸಂಪನ್ಮೂಲಗಳು ಇದೆಲ್ಲ ಕೂಡ ಬೇಕಾಗತ್ತೆ. ಅಂದರೆ ನುರಿತ ಕೆಲಸಗಾರರು ಇದೆಲ್ಲ ಕೂಡ ಬೇಕಾಗತ್ತೆ. ಸೊ ಹಾಗಾಗಿ ದೊಡ್ಡ ಪ್ರವಾಸ ಸಂಘಟಕರು, ಟೂರ್ ಆಪರೇಟರ್ಸ್ ಅಂತ ಏನು ಹೇಳ್ತೀವಿ, ಅವರು ಈ ರೀತಿಯ ಪ್ರವಾಸಗಳನ್ನು ಸಿದ್ಧಪಡಿಸ್ತಾರೆ. ಸಣ್ಣ ಪುಟ್ಟ ಟ್ರಾವೆಲ್ ಏಜೆಂಟ್ಗಳು, ಅಂದರೆ ಟ್ರಾವೆಲ್ ಏಜೆನ್ಸಿಗಳು ಬೆಂಗಳೂರಿನಲ್ಲಿ ಬೇಕಾದಷ್ಟು 136ಕ್ಕಿಂತ ಹೆಚ್ಚಿನ ಟ್ರಾವೆಲ್ ಏಜೆನ್ಸಿಗಳಿದೆ. ಅಥವಾ ಇತರೆ ಸಣ್ಣ ಪುಟ್ಟ ನಗರಗಳಿರ್ಬೋದು, ಹುಬ್ಬಳ್ಳಿ ಅಥವಾ ಧಾರವಾಡ, ಬೆಳಗಾವಿ ಅಥವಾ ಎಲ್ಲೋ ಗುಲ್ಬರ್ಗದಲ್ಲಿ, ಶಿವಮೊಗ್ಗದಲ್ಲಿ, ದಾವಣಗೆರೆಯಲ್ಲಿ ಅಥವಾ ಮಂಗಳೂರಿನಲ್ಲಿ, ಇತರೆ ನಗರಗಳಲ್ಲಿ ಇರ್ತಕ್ಕಂಥ ಟ್ರಾವೆಲ್ ಏಜೆನ್ಸಿಗಳು ಈ ಬೆಂಗಳೂರಿನಲ್ಲಿರ್ತಕ್ಕಂಥ ದೊಡ್ಡ ಪ್ರವಾಸ ಸಂಘಟಕರಿಂದ ಖರೀದಿಸಿ ಈ ಪ್ರವಾಸಗಳನ್ನು ಬೇರೆ ಗ್ರಾಹಕರಿಗೆ, ಅವರ ಬಳಿ ಬಂದಂಥ ಗ್ರಾಹಕರಿಗೆ ಮಾರಾಟ ಮಾಡ್ಬೋದು. ಇದರ ನಡುವೆ ಅವರು ಒಂದಷ್ಟು ಕಮಿಷನನ್ನು ಪಡ್ಕೋತಾರೆ. ಇದಕ್ಕೆ ನಾವು ಸೆಲ್ಲಿಂಗ್ ಟೂರ್ಸ್ ಅಂತ ಹೇಳ್ತೀವಿ. ಪ್ರವಾಸದ ಪ್ಯಾಕೇಜ್ಗಳನ್ನು ಮಾರಾಟ ಮಾಡುವುದು ಅಂತೇಳಿ, ಅದು ಕೂಡ ಒಂದು ಕಾರ್ಯ. ಈ ಪ್ರವಾಸದ ಪ್ಯಾಕೇಜ್ಗಳಂದ್ರೇನು, ಅದರಲ್ಲಿ ಎಷ್ಟು ವಿಧಗಳಿದೆ, ಅದನ್ನೆಲ್ಲ ಕೂಡ ನಾವು ಮುಂದಿನ ಅಧ್ಯಾಯಗಳಲ್ಲಿ ತಿಳ್ಕೊತಾ ಹೋಗ್ತೀವಿ. ಪ್ರವಾಸದ ಪ್ಯಾಕೇಜ್ಗಳಲ್ಲಿ ಪ್ರಮುಖವಾಗಿ 3 ರೀತಿಯ ಪ್ರವಾಸದ ಪ್ಯಾಕೇಜ್ಗಳನ್ನು ಇವರು ಮಾರಾಟ ಮಾಡ್ತಾರೆ. ಅವುಗಳಲ್ಲಿ ಮೊದಲನೇದು ಡೊಮೆಸ್ಟಿಕ್ ಟೂರ್ಸ್ ಅಂತೇಳಿ. ಡೊಮೆಸ್ಟಿಕ್ ಟೂರ್ಸ್ ಅಂದರೆ ಆಂತರಿಕ ಅಥವಾ ದೇಶೀಯ ಪ್ರವಾಸಗಳು ಅಂತ ಕರಿತೀವಿ. ಆಂತರಿಕ ಅಥವಾ ದೇಶೀಯ ಪ್ರವಾಸಗಳು ಅಂದರೆ ಒಂದು ದೇಶದ ಪ್ರಜೆ ತನ್ನದೇ ದೇಶದ ಒಳಗೆ ಪ್ರವಾಸಗಳನ್ನು ಕೈಗೊಂಡಾಗ, ಅಂದರೆ ತನ್ನದೇ ದೇಶದ ಒಳಗಿರುವಂಥ ಪ್ರವಾಸಿ ತಾಣಗಳಿಗೆ, ಇತರೆ ನಗರಗಳಿಗೆ, ಇತರೆ ರಾಜ್ಯಗಳಿಗೆ ಭೇಟಿ ನೀಡಿ ಪ್ರವಾಸಗಳನ್ನು ಕೈಗೊಂಡಾಗ ಅದಕ್ಕೆ ನಾವು ಡೊಮೆಸ್ಟಿಕ್ ಟೂರ್ಸ್ ಅಂತ ಹೇಳ್ತೀವಿ. ಅಂದರೆ ಉದಾಹರಣೆಗೆ ಹೇಳೋದಾದರೆ, ಭಾರತ ದೇಶದ ಒಬ್ಬ ಪ್ರಜೆ ಅಥವಾ ಬೆಂಗಳೂರಿಗರು ಅಥವಾ ಕರ್ನಾಟಕದರಾದಂಥ ನಾವುಗಳು ಪಕ್ಕದ ರಾಜ್ಯಕ್ಕೋ ಅಥವಾ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇತರೆ ಪ್ರದೇಶಗಳಿಗೋ ಅಥವಾ ಜಮ್ಮು ಕಾಶ್ಮೀರದ ಯಾವುದೋ ಒಂದು ಸ್ಥಳಕ್ಕೆ ಅಥವಾ ಹಿಮಾಚಲ ಪ್ರದೇಶದಲ್ಲಿ ಯಾವಾಗಲೂ ಕೂಡ ಹಿಮ ಬೀಳುವಂಥ ಕುಲು ಮನಾಲಿ ಅಂತಕ್ಕಂಥ ಪ್ರದೇಶಗಳಿಗೆ, ಅಥವಾ ಅತ್ಯಂತ ಹಿಸ್ಟಾರಿಕಲಿ ಅಂದರೆ ಐತಿಹಾಸಿಕವಾಗಿ ವಾಸ್ತುಶಿಲ್ಪದಲ್ಲಿ ಅತ್ಯಂತ ಪ್ರಖ್ಯಾತವಾದಂಥ ಹಂಪಿಗೋ ಅಥವಾ ತಾಜ್ ಮಹಲ್ ಅಂತಕ್ಕಂಥ ಪ್ರದೇಶಕ್ಕೋ, ಆಗ್ರಾದಲ್ಲಿರ್ತಕ್ಕಂಥ ತಾಜ್ ಮಹಲಿಗೋ ಅಥವಾ ಡೆಲ್ಲಿಯಲ್ಲಿರ್ತಕ್ಕಂಥ ರೆಡ್ ಫೋರ್ಟಿಗೋ, ಇಂಥ ಪ್ರದೇಶಗಳಿಗೆ, ಅಂದರೆ ಭಾರತದ ಪ್ರಜೆಗಳು ಭಾರತ ದೇಶದ ಒಳಗೆ ಇರ್ತಕ್ಕಂಥ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿ ಪ್ರವಾಸಗಳನ್ನು ಕೈಗೊಂಡಾಗ ಅಥವಾ ಆ ಥರದ ಪ್ರವಾಸಗಳಿಗೆ ನಾವು ಡೊಮೆಸ್ಟಿಕ್ ಟೂರ್ಸ್ ಅಂತ ಹೇಳ್ತೀವಿ. ಇವುಗಳನ್ನು ಇವರು ಮಾರಾಟ ಮಾಡ್ತಾರೆ. ಇವರೇ ತಯಾರಿಸಿರ್ಬೋದು ಅಥವಾ ಬೇರೆ ಸಂಘಟಕರಿಂದ ಪಡೆದುಕೊಂಡು ಅದನ್ನು ಮಾರಾಟ ಮಾಡ್ಬೋದು. ಇವುಗಳಲ್ಲಿ ವ್ಯತ್ಯಾಸ ಕೂಡ ನಾನು ತಿಳಿಸ್ಬಿಡ್ತೀನಿ ನಿಮಗೆ. ಈ ಎರಡು ಇನ್ಬೌಂಡ್ ಮತ್ತು ಔಟ್ಬೌಂಡ್ ಟೂರ್ ಬಗ್ಗೆ ತಿಳ್ಕೊಂಡ ನಂತರ ನಾನು ವ್ಯತ್ಯಾಸಗಳೇನು ಅನ್ನೋದನ್ನು ತಿಳಿಸ್ತೀನಿ ನಿಮಗೆ. ಡೊಮೆಸ್ಟಿಕ್ ಟೂರ್ಸನ್ನು ಮಾರಾಟ ಮಾಡ್ತಾರೆ, ಅಂದರೆ ಆಂತರಿಕ ಅಥವಾ ದೇಶೀಯ ಪ್ರವಾಸಗಳು. ಭಾರತದಲ್ಲಿ ಇರ್ತಕ್ಕಂಥ ಟ್ರಾವೆಲ್ ಏಜೆನ್ಸಿಗಳು ಭಾರತದ ಒಳಗೆ ಪ್ರವಾಸಗಳನ್ನು ಆಯೋಜನೆ ಮಾಡಿ ಅದನ್ನು ಮಾರಾಟ ಮಾಡಿದ್ರೆ ಡೊಮೆಸ್ಟಿಕ್ ಟೂರ್ಸ್ ಅಂತ ಹೇಳ್ತೀವಿ. ಇನ್ಬೌಂಡ್ ಟೂರ್ಸ್, ಇದು ಇನ್ಬೌಂಡ್ ಮತ್ತು ಔಟ್ಬೌಂಡ್ ಟೂರ್ಗಳು ಇಂಟರ್ನ್ಯಾಷನಲ್ ಟೂರ್ನ ಒಂದು ಭಾಗ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಟೂರ್ಸನ್ನು ನಾವು ಮತ್ತೆ 2 ವಿಭಾಗಗಳಾಗಿ ವಿಂಗಡಿಸಿದರೆ ಅದರಲ್ಲಿ ಇನ್ಬೌಂಡ್ ಮತ್ತು ಔಟ್ಬೌಂಡ್ ಟೂರ್ಸ್ ಅಂತ ಹೇಳ್ತೀವಿ. ಇನ್ಬೌಂಡ್ ಟೂರ್ಸ್ ಅಂದರೆ ಒಳಬರುವ ಪ್ರವಾಸಗಳು ಅಂತೇಳಿ. ಅಂದರೆ ಭಾರತದ ಮಟ್ಟಿಗೆ ಹೇಳೋದಾದರೆ ಬೇರೆ ವಿದೇಶಿಗರು, ಬೇರೆ ದೇಶದ ಪ್ರವಾಸಿಗರು, ಯಾವುದೋ ಅಮೇರಿಕಾ ಆಗಿರ್ಬೋದು
ಅಥವಾ ಯುರೋಪಿನ ದೇಶಗಳಾದಂಥ ಇಂಗ್ಲೆಂಡ್ ಆಗಿರ್ಬೋದು, ಅಥವಾ ಫ್ರಾನ್ಸ್ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು, ಪೋರ್ಚುಗಲ್ ಆಗಿರ್ಬೋದು, ಅಥವಾ ಆಸ್ಟ್ರೇಲಿಯಾ ಆಗಿರ್ಬೋದು. ಆಸ್ಟ್ರೇಲಿಯಾ ಒಂದು ಬೇರೆ ಖಂಡ, ಆಸ್ಟ್ರೇಲಿಯಾ ಆಗಿರ್ಬೋದು, ಅಥವಾ ಆಫ್ರಿಕಾ ಖಂಡಗಳ ಬೇರೆ ದೇಶಗಳ ಪ್ರಜೆಗಳಾಗಿರ್ಬೋದು, ಸೌತ್ ಆಫ್ರಿಕಾನೋ ಅಥವಾ ಜಿಂಬಾಬ್ವೆನೋ ಅಥವಾ ಕೆನಿಯಾನೋ, ಈ ದೇಶದ ಪ್ರಜೆಗಳು ಭಾರತಕ್ಕೆ ಪ್ರವಾಸಕ್ಕೆ ಭೇಟಿ ನೀಡಿದರೆ ಅದಕ್ಕೆ ನಾವು ಭಾರತೀಯರಿಗೆ ಇನ್ಬೌಂಡ್ ಟೂರಿಸಂ ಅಂತ ಹೇಳ್ತೀವಿ. ಅಂದರೆ ನಾವು ಬೇರೆ ದೇಶದ ಪ್ರವಾಸಿಗರನ್ನು ನಮ್ಮ ದೇಶಕ್ಕೆ ಬರಮಾಡಿಕೊಂಡಾಗ ಅದನ್ನು ಇನ್ಬೌಂಡ್ ಟೂರಿಸಂ ಅಂತ ಹೇಳ್ತೀವಿ. ಆ ರೀತಿಯ ಪ್ರವಾಸಗಳನ್ನು ಇನ್ಬೌಂಡ್ ಟೂರ್ಸ್ ಅಂತ ಹೇಳ್ತೀವಿ. ಸೊ ಈ ಥರದ ಪ್ರವಾಸಗಳನ್ನು ಕೂಡ ಇವರು ಸೇಲ್ ಮಾಡ್ಬೋದು. ಅಂದರೆ ಆ ದೇಶದಲ್ಲಿರುವಂಥ ಯಾವುದೊಂದು ಟ್ರಾವೆಲ್ ಏಜೆನ್ಸಿ ಅಥವಾ ಭಾರತದಲ್ಲಿರ್ತಕ್ಕಂಥ ಟ್ರಾವೆಲ್ ಏಜೆನ್ಸಿ ವಿದೇಶಿ ಪ್ರವಾಸಿಗರಿಗೆ ನಮ್ಮ ದೇಶಕ್ಕೆ ಬರುವಂಥ ಪ್ರವಾಸಗಳನ್ನು ಆಯೋಜನೆ ಮಾಡಿದ್ರೆ ಅಥವಾ ತಯಾರಿಸಿ ಅದನ್ನು ಮಾರಾಟ ಮಾಡಿದ್ರೆ ಅದಕ್ಕೆ ಇನ್ಬೌಂಡ್ ಟೂರ್ಸ್ ಅಂತ ಹೇಳ್ತೀವಿ. ಎರಡನೇ ವಿಧ ಔಟ್ಬೌಂಡ್ ಟೂರ್ಸ್ ಅಂತೇಳಿ. ಔಟ್ಬೌಂಡ್ ಟೂರ್ಸ್ ಅಂದರೆ ಭಾರತದ ಜನತೆ ಅಥವಾ ಭಾರತದ ಪ್ರಜೆಗಳು, ಭಾರತದ ಪ್ರವಾಸಿಗರು ಬೇರೆ ದೇಶಗಳಿಗೆ ಪ್ರವಾಸೋದ್ಯಮದ ಉದ್ದೇಶಕ್ಕೆ, ಪ್ರವಾಸಗಳ ಉದ್ದೇಶಕ್ಕೆ ಪ್ರಯಾಣ ಬೆಳೆಸಿದ್ರೆ ಅದನ್ನು ಔಟ್ಬೌಂಡ್ ಟೂರ್ಸ್ ಅಂತ ಹೇಳ್ತೀವಿ. ಅಂದರೆ ಭಾರತದ ಪ್ರಜೆಗಳು ಅಮೇರಿಕಾಕ್ಕೆ, ಭಾರತದ ಪ್ರಜೆಗಳು ದಕ್ಷಿಣ ಅಮೇರಿಕಾದ ರಾಜ್ಯಗಳಾದಂತೆ ಅಥವಾ ರಾಷ್ಟ್ರಗಳಾದಂಥ ಬ್ರೆಜಿಲ್ ಆಗಿರ್ಬೋದು, ಅಥವಾ ಅರ್ಜೆಂಟೀನಾ ಆಗಿರ್ಬೋದು, ಅಥವಾ ಹಿಂದೂ ಮಹಾಸಾಗರದಲ್ಲಿರ್ತಕ್ಕಂಥ ಅತ್ಯಂತ ಸುಂದರವಾದಂಥ ದ್ವೀಪಗಳಾದ ಮಾರಿಷಿಯಸ್ ಆಗಿರ್ಬೋದು, ಮಾಲ್ಡೀವ್ಸ್ ಆಗಿರ್ಬೋದು, ಅಥವಾ ಆಗ್ನೇಯ ಏಷ್ಯಾದ ರಾಷ್ಟ್ರಗಳಾದಂಥ ಅತ್ಯಂತ ಸುಂದರವಾದಂಥ ಸಿಂಗಪೂರ್ ಆಗಿರ್ಬೋದು, ಮಲೇಷಿಯಾ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಇಂಥ ದೇಶಗಳಿಗೆ ಭಾರತದಿಂದ ಪ್ರವಾಸ ಕೈಗೊಂಡಾಗ ಅದನ್ನು ನಾವು ಔಟ್ಬೌಂಡ್ ಟೂರ್ಸ್ ಅಂತ ಹೇಳ್ತೀವಿ. ಸೊ ಟ್ರಾವೆಲ್ ಏಜೆನ್ಸಿಗಳು 3 ವಿಧದ ಟೂರ್ ಪ್ಯಾಕೇಜ್ಗಳನ್ನು ಪ್ರಮುಖವಾಗಿ ಮಾರಾಟ ಮಾಡ್ತಾರೆ. ಒಂದು ಡೊಮೆಸ್ಟಿಕ್ ಟೂರ್ಸ್, ಎರಡನೇದು ಇನ್ಬೌಂಡ್ ಟೂರ್ಸ್, ಮೂರನೇದು ಔಟ್ಬೌಂಡ್ ಟೂರ್ಸ್. ಡೊಮೆಸ್ಟಿಕ್ ಟೂರ್ಸ್ ಮತ್ತು ಇಂಟರ್ನ್ಯಾಷನಲ್ ಟೂರ್ಸ್ ಅಂದರೆ ಇನ್ಬೌಂಡ್ ಮತ್ತು ಔಟ್ಬೌಂಡನ್ನು ಒಟ್ಟಾರೆಯಾಗಿ ನಾವು ಇಂಟರ್ನ್ಯಾಷನಲ್ ಟೂರ್ಸ್ ಅಂತ, ಅಂತಾರಾಷ್ಟ್ರೀಯ ಪ್ರವಾಸಗಳು ಅಂತ ಕರಿಬೋದು. ಸೊ ಆಂತರಿಕ ಅಥವಾ ದೇಶೀಯ ಪ್ರವಾಸಗಳು ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಗಳ ನಡುವೆ ಇರತಕ್ಕಂಥ ಪ್ರಮುಖ ವ್ಯತ್ಯಾಸ ಏನಪ್ಪ ಅಂದರೆ, ಡೊಮೆಸ್ಟಿಕ್ ಟೂರಿಸಮ್ಮು ದೇಶದ ಒಳಗೇನೆ ನಡೆಯುತ್ತೆ. ಪ್ರವಾಸಿಗರು ರಾಷ್ಟ್ರೀಯ ಗಡಿಯನ್ನು ದಾಟಿ ಹೊರಗೆ ಹೋಗದೆ ತಮ್ಮದೇ ಭೌಗೋಳಿಕ ಗಡಿಯ ಒಳಗೆ ಪ್ರವಾಸವನ್ನು ಕೈಗೊಳ್ಳೋದ್ರಿಂದ ಇಲ್ಲಿ ಹೆಚ್ಚಿನ ಪ್ರಯಾಣ ದಾಖಲೆಗಳ ಅವಶ್ಯಕತೆ ಇಲ್ಲ. ಆದರೆ ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಪ್ರವಾಸಿಗರು ತಮ್ಮ ದೇಶದ ಗಡಿಯ ಜೊತೆಗೆ ಬೇರೆ ಬೇರೆ ದೇಶಗಳ ಗಡಿಗಳನ್ನು ದಾಟಿ ಆಚೆಗೆ ಹೋಗಬೇಕಾಗಿರೋದ್ರಿಂದ ಇಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಕಾನೂನುಗಳ ವ್ಯಾಪ್ತಿಗೆ ಬರುತ್ತೆ. ಹಲವಾರು ಪ್ರಯಾಣ ದಾಖಲೆಗಳು, ಟ್ರಾವೆಲ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ ಅಥವಾ ಟ್ರಾವೆಲ್ ಫಾರ್ಮಾಲಿಟೀಸ್ ಅಂತ ಹೇಳ್ತೀವಿ. ಸೊ ಪ್ರಯಾಣ ನಿಬಂಧನೆಗಳು ಇಲ್ಲಿ ಅನ್ವಯ ಆಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ. ಸೊ ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಅದು ಇನ್ಬೌಂಡ್ ಆಗಿರ್ಬೋದು ಅಥವಾ ಔಟ್ಬೌಂಡ್ ಆಗಿರ್ಬೋದು, ಇಲ್ಲಿ ಹಲವಾರು ಪ್ರಯಾಣ ದಾಖಲೆಗಳಾದ ಪಾಸ್ಪೋರ್ಟ್, ವೀಸಾ, ಟ್ರಾವೆಲ್ ಇನ್ಶೂರೆನ್ಸ್, ಅಥವಾ ಕೆಲವೊಮ್ಮೆ ಹಲವಾರು ಇಮಿಗ್ರೇಷನ್ ಕ್ಲಿಯರೆನ್ಸ್ ಅಂತ ಹೇಳ್ತೀವಿ, ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ಸ್ ಅಂತ ಹೇಳ್ತೀವಿ. ಅಂದರೆ ಹಲವಾರು ಈಗ ಯಾವುದೊಂದು ಕಾಯಿಲೆ ಇರುವಂಥ ಈ ಪ್ರಸ್ತುತ ಕೊರೋನಾದ ಸಮಯ, ಓಕೆ, ಇದೇ ರೀತಿ ಪ್ರಪಂಚದಲ್ಲಿ ಹಲವಾರು ಸಾಂಕ್ರಾಮಿಕ ರೋಗಗಳು, ಪ್ಯಾಂಡಮಿಕ್ ಡಿಸೀಸಸ್ ಕೂಡ ಬಂದಿದೆ. H1N1 ಆಗಿರ್ಬೋದು, ಸಾರ್ಸ್ ಆಗಿರ್ಬೋದು, ಆಫ್ರಿಕಾದಲ್ಲಿ ಎಬೋಲಾ ಆಗಿರ್ಬೋದು, ಯೆಲ್ಲೋ ಫೀವರ್ ಆಗಿರ್ಬೋದು, ಇಂಥ ಯಾವುದೋ ಒಂದು ಸಾಂಕ್ರಾಮಿಕ ಅಥವಾ ಸೋಂಕಿತ ಪ್ರದೇಶದಿಂದ ಪ್ರವಾಸಿಗರು ಪ್ರಯಾಣ ಬೆಳೆಸೋದಾದರೆ ಲಸಿಕಾ ಪ್ರಮಾಣ ಪತ್ರ ಅಂತ ಹೇಳ್ತೀವಿ, ಅಥವಾ ಚುಚ್ಚುಮದ್ದನ್ನು ಪಡೆದಿರೋದಕ್ಕೆ, ಲಸಿಕೆಯನ್ನು ಪಡೆದಿರೋದಕ್ಕೆ ಪ್ರಮಾಣ ಪತ್ರ ಬೇಕಾಗುತ್ತೆ. ಅಂತಹ ಪ್ರಮಾಣ ಪತ್ರಗಳು, ಈ ರೀತಿ ಹಲವಾರು ದಾಖಲೆಗಳು ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಅತ್ಯಗತ್ಯವಾಗಿದೆ. ಆದರೆ ಇಷ್ಟೆಲ್ಲ ನಿಬಂಧನೆಗಳು ಅಥವಾ ದಾಖಲೆಗಳು ಡೊಮೆಸ್ಟಿಕ್ ಟೂರಿಸಮಲ್ಲಿ ಅಂದರೆ ಆಂತರಿಕ ಪ್ರವಾಸದಲ್ಲಿ ಬೇಕಾಗೋದಿಲ್ಲ. ಸೊ ಹಾಗಾಗಿ ಹೆಚ್ಚಿನ ಪ್ರವಾಸಿಗರು ಕೆಲವೊಮ್ಮೆ ಕಡಿಮೆ ಖರ್ಚಿನಲ್ಲಿ, ಹೆಚ್ಚು ದಾಖಲೆಗಳಿಲ್ಲದೆ, ಹೆಚ್ಚು ಕಷ್ಟಪಡದೆ ಡೊಮೆಸ್ಟಿಕ್ ಟೂರನ್ನು ಇಷ್ಟಪಡ್ಬೋದು. ಈ ಎಲ್ಲ ದಾಖಲೆಗಳು ಇರುವಂಥ, ಹೆಚ್ಚು ಹಣವನ್ನು ಹೊಂದಿರುವಂಥ ಪ್ರವಾಸಿಗರು, ಕೊಂಡುಕೊಳ್ಳುವ ಶಕ್ತಿ, ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಇರುವಂಥವರು ಇಂಟರ್ನ್ಯಾಷನಲ್ ಟೂರ್ಗಳಿಗೆ ಹೋಗ್ಬೋದು. ಸೊ ಒಟ್ಟಾರೆಯಾಗಿ ಟ್ರಾವೆಲ್ ಏಜೆನ್ಸಿಗಳು ನಿರ್ವಹಿಸುವಂಥ ಪ್ರಮುಖ ಕಾರ್ಯಗಳಲ್ಲಿ ಅಥವಾ ಒದಗಿಸುವಂಥ ಪ್ರಮುಖ ಸೇವೆಗಳಲ್ಲಿ ಪ್ರವಾಸಗಳನ್ನು ಮಾರಾಟ ಮಾಡುವುದು ಒಂದು. ಸೊ ಆ ಪ್ರವಾಸಗಳು ಯಾವ್ಯಾವುದು ಅಂತ ನಾವು ಈಗ ತಿಳ್ಕೊಂಡಿದ್ದೀವಿ. ಈ ಒಂದು ಅಧ್ಯಾಯದಲ್ಲಿ ನಾವು ಟ್ರಾವೆಲ್ ಏಜೆನ್ಸಿಯ ಒಂದು ಪ್ರಮುಖ ಕಾರ್ಯವಾದಂಥ ಪ್ರವಾಸಗಳನ್ನು ಮಾರಾಟ ಮಾಡುವುದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಪ್ರವಾಸಗಳನ್ನು ಮಾರಾಟ ಮಾಡೋದ್ರಿಂದ ಟ್ರಾವೆಲ್ ಏಜೆನ್ಸಿಗಳಿಗೆ ಪ್ರತಿಯೊಂದು ಪ್ರವಾಸಗಳಿಗೆ ಒಂದಷ್ಟು ಕಮಿಷನ್ ಸಿಗೋದ್ರಿಂದ, ಅಂದರೆ ಒಂದಷ್ಟು ಶೇಕಡ ಕಮಿಷನ್, ಓಕೆ, ಶೇಕಡ 5 ಆಗಿರ್ಬೋದು, ಶೇಕಡ 10 ಆಗಿರ್ಬೋದು. ಕೆಲವೊಮ್ಮೆ ಇಂಟರ್ನ್ಯಾಷನಲ್ ಟೂರ್ಸ್ಗಳಲ್ಲಿ ಜಾಸ್ತಿ ಪ್ರಮಾಣದ ಕಮಿಷನ್ ಇರುತ್ತೆ. ಕೆಲವೊಮ್ಮೆ ಡೊಮೆಸ್ಟಿಕ್ ಟೂರ್ಗಳಲ್ಲಿ ಕಡಿಮೆ ಪ್ರಮಾಣದ ಕಮಿಷನ್ ಇರ್ಬೋದು. ಒಟ್ಟು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಾದರೆ, ಉದಾಹರಣೆಗೆ 2 ಲಕ್ಷ ರೂಪಾಯಿಗಳ ಒಂದು ಪ್ರವಾಸ ಆದರೆ ಅವರಿಗೆ ಕೇವಲ 10% ಕಮಿಷನ್ ಸಿಕ್ಕರು, ಅದು 20,000 ರೂಪಾಯಿ ಆಯಿತು. ಯಾವುದೊಂದು ಡೊಮೆಸ್ಟಿಕ್ ಟೂರ್ಸಲ್ಲಿ 50,000 ರೂಪಾಯಿನ ಒಂದು ಡೊಮೆಸ್ಟಿಕ್ ಟೂರ್ ಅಂದರೆ ಅದರಲ್ಲಿ 5% ಇದ್ದರೆ 2,500 ಆಯಿತು. ಸೊ ಹೀಗೆ ಹಲವಾರು ಪ್ರವಾಸದ ಪ್ಯಾಕೇಜ್ಗಳನ್ನು ಮಾರಾಟ ಮಾಡಿದಾಗ ಅದರಲ್ಲಿ ಸಿಗುವಂಥ ಒಂದಷ್ಟು ಭಾಗದ ಕಮಿಷನನ್ನು ಪಡ್ಕೊಂಡು ಇವರು ತಮ್ಮ ಆದಾಯವನ್ನು ಗಳಿಸ್ತಾರೆ ಅಂತ ಹೇಳ್ಬೋದು.
ಒಂದಷ್ಟು ನಾನು MCQs ಕೂಡ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ನಿಮಗೆ PPTಯಲ್ಲಿ ಹಾಕಿದ್ದೇನೆ. ಈ PPTಯನ್ನು ನೀವು ರೆಫರ್ ಮಾಡೋದ್ರಿಂದ ಈ MCQsಗಳಿಗೆ ಆನ್ಸರ್ ಮಾಡಿ ನೀವು ಕಲ್ತಿರೋದನ್ನು ಇನ್ನೊಮ್ಮೆ ಕೂಡ ಚೆಕ್ ಮಾಡ್ಕೋಬೋದು, ಹಾಗೂ ಇನ್ನೊಮ್ಮೆ ನಿಮಗೆ ಪುನರ್ಮನನ ಆದ ಹಾಗೆ ಆಗತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ. ಈ ಸೆಷನ್ನು ನಿಮಗೆ ಟ್ರಾವೆಲ್ ಏಜೆನ್ಸಿಯ ಕಾರ್ಯಗಳಲ್ಲಿ ಒಂದು ಕಾರ್ಯವಾದಂಥ ಪ್ರವಾಸಗಳನ್ನು ಮಾರಾಟ ಮಾಡುವುದು ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಧನ್ಯವಾದಗಳು.